ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಈ ಕಡೆ ಎಲ್ಲರೂ ಕೂಡ ಇವತ್ತು ಭೂಮಿ ಬರ್ತಡೆ ಅಂತ ಹೇಳಿಬಿಟ್ಟು ಎಲ್ಲರೂ ಅವಳಿಗೆ ವಿಶ್ನ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಶಾರದನ್ಗೆ ಹಳೆ ನೆನಪೆಲ್ಲನೂ ಕೂಡ ನೆನಪಾಗ್ತಾ ಇರುತ್ತೆ. ಆಗ ಅವಳಿಗೆ ನನ್ನ ಗಂಡ ಯಾರು, ನನ್ನ ಮಕ್ಕಳು ಯಾರು, ನನ್ನ ಮನೆ ಯಾವುದು ಅಂತಲೂ ಕೂಡ ಗೊತ್ತಿರಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರ್ತಾಳೆ ಶಾರದಾ ಅವರು. ಹಾಗೆ ಇವತ್ತು ಶಾರದನ್ಗೆ ನೆನಪಾಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾವು ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ಎಪಿಸೋಡ್ಸನ್ನು ನೆಕ್ಸ್ಟ್ ಸಂಚಿಕೆಗಳಲ್ಲಿ ನೋಡಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ಕೂಡ ಇವತ್ತು ಭೂಮಿ ಬರ್ತಡೇ ಆಗಿರೋದ್ರಿಂದ ವಿಶ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ, ಹಾಗೆ ಕಾಯ್ತಾ ಇರ್ತಾರೆ. ಇನ್ನು ಭೂಮಿ ಬರ್ತಡೇನ ಸೆಲೆಬ್ರೇಟ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ತುಂಬಾ ಸರ್ಪ್ರೈಸಸ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಹಾಗೆ ತುಂಬಾ ಖುಷಿಯಾಗಿ ಇರ್ತಾರೆ. ಈ ರೀತಿ ಶ್ರವಣ್ ಅವರು ಭೂಮಿನ, ನೀನು ನನ್ನ ಮಗಳು ಹುಟ್ಟಿದ್ದಿನೇ ಹುಟ್ಟಿದ್ಯಾ, ಮನಸ್ವಿನಿ ಹುಟ್ಟಿದ್ದಿನೇ ಹುಟ್ಟಿದ್ದೆ, ನಿಮ್ಮಿಬ್ಬರದು ಒಂದೇ ದಿನ ಬರ್ತಡೇ, ನಾನು ಮನಸ್ಫೂರ್ತಿಯಾಗಿ ನಿನಗೆ ಹ್ಯಾಪಿ ಬರ್ತಡೇನ ಹೇಳ್ತಾ ಇದ್ದೀನಿ, ವಿಶ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಭೂಮಿಗೆ ವಿಶ್ನ ಮಾಡ್ತಾ ಇರ್ತಾರೆ. ಹಾಗೆ ದೊಡ್ಡ ಸಾಹೇಬ್ರೆ ನನಗೆ ಆಶೀರ್ವಾದನ ಮಾಡಿ ಅಂತಲೂ ಕೂಡ ಭೂಮಿ ಕಾಲ್ಗೆ ಬಿದ್ದು ನಮಸ್ಕಾರನ ಮಾಡ್ಕೊಳ್ತಾ ಇರ್ತಾಳೆ. ಇಷ್ಟೆಲ್ಲ ಆಗ್ತಾ ಇರುತ್ತೆ. ಮನೆಯವರೆಲ್ಲರೂ ಕೂಡ ಸಂತೋಷವಾಗಿ ತುಂಬಾ ಭೂಮಿನ ಹ್ಯಾಪಿ ಬರ್ತಡೇ ಇವತ್ತು ಅಂತ ಹೇಳಿ ಸೆಲೆಬ್ರೇಟ್ನ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಕಾತುರದಿಂದ ಕಾಯ್ಕೊಂಡಿರ್ತಾರೆ. ಹಾಗೆ ಹೇಳಿ ನಚ್ಚಿನೂ ಕೂಡ ಹಂಚ್ಕೊಳ್ತಾ ಇರ್ತಾನೆ. ಈ ರೀತಿ ಒಬ್ಬೊಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಎಲ್ಲರೂ ಭೂಮಿ ಬರ್ತಡೇನ ಜೋರಾಗಿ ಸೆಲೆಬ್ರೇಟ್ನ ಮಾಡಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿ ಪ್ಲಾನ್ಸ್ನ ಮಾಡ್ಕೊಳ್ತಾ ಇರ್ತಾರೆ. ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದ ತಕ್ಷಣವೇ ಅಜಿತ್ ಕೂಡ ಹಿಂದೆ ಶಾಕ್ ಆಗುತ್ತೆ. ಏನಾಯಿತು, ಯಾಕೆ ಈ ರೀತಿ ಭೂಮಿ ಈ ರೀತಿ ಹೋಗ್ಬಿಟ್ಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿಗೆ ಏನಾದರೂ ತೊಂದರೆ ಆಯಿತಾ, ಯಾರಾದರೂ ಏನಾದರೂ ಅಂದ್ರ ಅಂತ ಹೇಳಿಬಿಟ್ಟು, ಅಥವಾ ಭೂಮಿಗೆ ಯಾಕೆ ಈ ರೀತಿ ಹೋಗ್ತಾ ಇದ್ದೆ ಭೂಮಿ ಅಂತ ಹೇಳಿ ಕೇಳದೆ ಇರೋ ಒಂದು ಸ್ಥಿತಿಲಿ ಅಜಿತ್ ಕೂಡ ಇರ್ತಾನೆ. ಆದರೆ ಭೂಮಿ ರೂಮ್ಗೆ ಹೋಗ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಹಾಗೆ ಶುಡಿ ಮಾಡಿರ್ತಾಳೆ. ಅಜಿತ್ ಕೂಡ ಹಿಂದೆ ಹೋಗ್ಬಿಟ್ಟು, ಭೂಮಿ ನಿನಗೆ ಏನಾಗಿದೆ, ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ದೆ ನೀನು, ಮನೆಯವರೆಲ್ಲರೂ ಕೂಡ ನಿನಗೆ ವಿಶ್ನ ಮಾಡ್ತಾ ಇದ್ರಲ್ವ, ಯಾಕೆ ನೀನು ಅಷ್ಟೊಂದು ಪ್ರೀತಿಯಿಂದ ವಿಶ್ನ ಮಾಡ್ತಾಯಿದ್ರಿ, ನೀನು ಯಾಕೆ ಅಲ್ಲಿಂದ ಬಂದುಬಿಟ್ಟೆ, ನೀನು ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೇನೆ ಈ ರೀತಿ ಯಾಕೆ ಬಂದೆ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಕೇಳ್ತಾ ಇರ್ತಾನೆ. ಏನಾಯಿತು ಭೂಮಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಜಿತ್ ಅವರು ಆಗ, ಸಾಹೇಬ್ರೆ ನನ್ನ ಪಾಡಿಗೆ ಬಿಟ್ಬಿಡಿ, ನನಗೆ ನನ್ನ ಸ್ವಲ್ಪ ಫ್ರೀ ಆಗಿರಬೇಕು, ನಾನು ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಿದೆ ನನಗೆ ಅಂತ ಹೇಳಿ ಭೂಮಿ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಭೂಮಿ ನಿನಗೆ ಏನಾಯಿತು ಅನ್ನೋದು ನನಗೆ ಗೊತ್ತಾಗಬೇಕು, ನೀನು ಯಾಕೆ ಅಳ್ತಾ ಇದೆಯಾ ನೀನು, ನನಗೆ ಹೇಳು ಭೂಮಿ, ಇವತ್ತು ನಿನ್ನ ಬರ್ತಡೇ ಅಲ್ವಾ, ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಸೆಲೆಬ್ರೇಟ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮೂಡಲ್ಲಿ ಇದ್ದಾರೆ. ಆದರೆ ನೀನು ಈ ರೀತಿ ನೋಡಿದ್ರೆ ತುಂಬಾ ಬೇಜಾರಲ್ಲಿದ್ದೆ, ಇಷ್ಟೊಂದು ನಿನ್ನ ಮನಸ್ಸು ಹಾಳಾಗಿದೆ, ಯಾಕೆ ಭೂಮಿ ಕೇಳ್ತಾ ಇರಬೇಕಾದ್ರೆ, ಸಾಹೇಬ್ರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾದ್ರು ಸಾಹೇಬ್ರೆ, ಲಾಸ್ಟ್ ವರ್ಷ ನನ್ನಪ್ಪ ನನ್ನ ಜೊತೆಗೆ ಇದ್ದರು, ನಮ್ಮಮ್ಮನೂ ಕೂಡ ಜೊತೆಲೇ ಇದ್ದರು, ಆದರೆ ಈ ವರ್ಷ ಇಬ್ಬರು ಕೂಡ ಇಲ್ಲ, ನಮ್ಮ ಅಪ್ಪನ ನೆನೆಸ್ಕೊಂಡ್ರೆ ನನಗೆ ಬೇಕು ಅಂತಂದು ಸಿಗದೇ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಅಮ್ಮನ ನೆನೆಸ್ಕೊಂಡ್ರೆ ಅಮ್ಮನ ಬಿಡಿಸೋದಕ್ಕೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸಾಹೇಬ್ರೆ ಅಂತ ಹೇಳಿ ನನಗೆ ತುಂಬಾ ನೆನಪಾಗ್ತಿದ್ದಾರೆ. ಅವರು ಇಲ್ಲದೆ ಇರುವಂಥ ಒಂದು ದಿನ ನನಗೆ ಬರ್ತಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಮಾಡಿಕೊಂಡು ಖುಷಿಯಾಗಿರೋದಕ್ಕೂ ಆಗದೆ ಇರೋ ಪರಿಸ್ಥಿತಿ ನಂದು, ಹೇಗೆ ಸಾಹೇಬ್ರೆ ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅಂತ ಹೇಳಿ ಭೂಮಿಯವರು ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಭೂಮಿ ಕಥೆನೇ ಕೇಳ್ಬಿಟ್ಟು ಈ ಕಡೆ ಅಜಿತ್ಗಂತೂ ತುಂಬಾ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಹಾಗೆ ಅವನು ಕೂಡ ಕಣ್ಣೀರು ಹಾಕ್ತಾ ಇರ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಭೂಮಿ ಅಂತ ಅಂದ್ಕೊಂಡು ಆ ಶ್ರವಣ್ ಹಾಗೆ ಸಂಗೀತ ಅವರು ಕೂಡ ಇಬ್ಬರು ಕೂಡ ಬರ್ತಾರೆ. ಹಾಗೆ ಭೂಮಿ, ನೀನು ಇವಾಗ ಇರೋ ಒಂದು ಪರಿಸ್ಥಿತಿ ನಮಗೆ ಅರ್ಥ ಆಗ್ತಿದೆ, ಏನಾಯಿತು ಅಂತ ಹೇಳಿ ನಾನು ಕೇಳೋದಕ್ಕೆ ಹೋಗೋದಿಲ್ಲ, ನಮಗೆ ಬೇಕಾಗೂ ಇಲ್ಲ ಕಣಮ್ಮ, ನಿನ್ನ ನಿನಗೆ ಮನಸ್ಥಿತಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ, ಯಾಕೆ ಇಷ್ಟೊಂದು ದುಃಖದಲ್ಲಿದೆಯಾ ನೀನು ಅನ್ನೋದು ನಮಗೆ ಅರ್ಥ ಆಗ್ತಿದೆ ಭೂಮಿ, ಇಷ್ಟು ದಿನ ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಇದ್ದೆ, ಆದರೆ ನೀನು ಈ ರೀತಿ ಅಳೋದ್ರಿಂದ ನಮ್ಮ ಮನೆ ಮಹಾಲಕ್ಷ್ಮಿ ನೊಂದ್ಕೊಂಡ್ರೆ ನಮಗೂ ಕೂಡ ನೋವಾಗುತ್ತೆ, ನೀನು ನೊಂದ್ಕೊಳಕ್ಕೆ ಹೋಗ್ಬೇಡ, ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ನೋಡು, ಇವತ್ತು ನಿನಗೆ ನೋವು ಆಗ್ತಾ ಇದೆ, ಇಷ್ಟು ದಿನ ನೀನು ನಮ್ಮ ನೋವನ್ನು ಬೇರೆಯವರ ಹತ್ರ ಹೇಳ್ಕೊಂಡು ಬೇರೆಯವರಿಗೆ ನೋವುಂಟು ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ, ನನಗೂ ಅದನ್ನೇ ಹೇಳಿದೆ ಅಲ್ವಾ ನೀನು ಭೂಮಿ, ಇವಾಗ ನೀನೇ ಕಣ್ಣೀರು ಹಾಕ್ತಾ ನಿಂತ್ಕೊಂಡ್ರೆ ಹೇಗಮ್ಮ,
ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಬಂದು ಅವಳಿಗೆ ಸಮಾಧಾನನ ಮಾಡ್ತಾ ಇರ್ತಾರೆ. ಆಗ ಭೂಮಿ ಏನನ್ನು ಕೂಡ ಮಾತಾಡೋದಿಲ್ಲ. ನೋಡು ಭೂಮಿ, ಇವತ್ತು ನಾನು ನನ್ನ ಮಗಳ ಥರನೇ ನಾನು ನೋಡ್ತಾ ಇದ್ದೀನಿ. ನನ್ನ ಬರ್ತಡೇ ಯಾವಾಗಲೂ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ನನ್ನ ಮಗಳು ನನ್ನ ಜೊತೆ ಇಲ್ಲದೇ ಇರೋ ಕಾರಣ ನಾನು ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿದ್ದಂತಹ ಎಲ್ಲ ಮಕ್ಕಳಿಗೂ ಸಹ ನನ್ನ ಕೈಯಲ್ಲಿ ಆದಂಥ ಒಂದು ಅಷ್ಟು ದುಡ್ಡು, ಬಟ್ಟೆ ಹಾಗೆ ಸಿಹಿ ತಿಂಡಿಗಳನ್ನು ಮನೆಯಿಂದನೇ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ದೆ. ಆ ಮಕ್ಕಳಿಗೆ ಎಲ್ರಿಗೂ ಕೂಡ ಕೊಟ್ಟು ಭೂಮಿ ಬರ್ತಡೇನ ಈ ರೀತಿ ನಾನು ಸೆಲೆಬ್ರೇಟ್ ಮಾಡಿಕೊಂಡು ಬರ್ತಾಯಿದ್ದೆ ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಕೂಡ ಹೇಳ್ತಾ ಇದ್ದರೆ, ಈ ಕಡೆ ಶ್ರವಣ್ ಅವರು ಹೇಳ್ತಾ ಇರಬೇಕಾದ್ರೆ ಭೂಮಿನೂ ಕೂಡ ಭೂಮಿ ಇದಕ್ಕೆ ಮಾತ್ರ ನಾನಿಲ್ಲ, ನೀನು ಇಲ್ಲ ಅಂತ ಹೇಳ್ಬೇಡ ಭೂಮಿ ಅಂತ ಹೇಳಿ ಶ್ರವಣ್ ಅವರು ಕೇಳ್ತಾ ಇರಬೇಕಾದ್ರೆ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ನಾನು ಖಂಡಿತವಾಗ್ಲೂ ಬರ್ತೀನಿ ಸಾಹೇಬ್ರೆ. ನಾನೇ ನನ್ನ ಕೈಯಾರೆ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡ್ತೀನಿ. ಇವಾಗ ಕಜ್ಜಾಯ ಮಾಡಿಕೊಂಡು ಏನಿದೆ ಏನಿಲ್ಲ ಅಂತ ನೋಡಿ ನಾನು ಎಲ್ಲ ಇವಾಗ ಹೋಗಿ ನೋಡಿಕೊಂಡು ಸಾಹೇಬ್ರೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೇನು ಭೂಮಿ ನಿಂತ್ಕೋ, ಅದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿ ಅಜಿತ್ ಭೂಮಿ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಭೂಮಿನ ನಿಲ್ಲಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆಗ ಸಂಗೀತ ಅವ್ರನಿಗೆ ಅರ್ಥ ಆಗುತ್ತೆ. ಸರಿ ಬನ್ನಿ ನಚ್ಚಿ, ಫಸ್ಟ್ ನೀನು ರೂಮಿಂದ ಆಚೆ ನಡಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ರೂಮಿಂದ ಆಚೆ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಆಚೆ ಹೋದಾದ್ಮೇಲೆ ಅಜಿತ್ ಭೂಮಿನ ನೋಡ್ತಾ ಇರಬೇಕಾದ್ರೆ ಹಾಗೆ ಹತ್ರ ಬರ್ತಾರೆ. ಹಾಗೆ ಹತ್ರ ಬಂದ್ಬಿಟ್ಟು ಭೂಮಿ ಕೈನ ಹಿಡ್ಕೊಂಡ್ಬಿಟ್ಟು ಗಟ್ಟಿಯಾಗಿ, ಯಾಕೆ ಭೂಮಿ ಇಷ್ಟೊಂದು ಬೇಜಾರಲ್ಲಿದ್ಯಾ ನೀನು ಅಂತ ಹೇಳಿ, ಯಾಕೆ ಇಷ್ಟೊಂದು ಬೇಜಾರಾಗ್ತಿದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಕಜ್ಜಾಯ ಮಾಡಬೇಕು ಅಂತ ಹೇಳಿ ಕಜ್ಜಾಯಕ್ಕೆ ಏನಿದೆ ಏನಿಲ್ಲ ನೋಡೋಣ ಅಂತ ಹೇಳಿದೆ ಅಲ್ವಾ, ಈಗ ಹೋಗೋಣ ಬಾ ಅಂತ ಹೇಳಿ ಅಜಿತ್ ಅವರು ಕರಿತಾ ಇರ್ತಾರೆ, ಕರ್ಕೊಂಡು ಬರ್ತಾರೆ. ಆಗ ಅದಾದಮೇಲೆ ಭೂಮಿ ರೂಮಲ್ಲಿ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಹಾಗೆ ಏನು ಮಾಡಬೇಕು ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಕೂಡ ಬರ್ತಾರೆ. ಬಂದ್ಬಿಟ್ಟು ತುಂಬ ಕೋಪ ಮಾಡಿಕೊಂಡು, ನಿನಗೆ ನಾನು ಏನಂತ ಹೇಳಿದ್ದೆ, ಏನು ಅಂದ್ಕೊಂಡಿದ್ದೆ ಭೂಮಿ, ನನ್ನ ಮಾತಿಗೆ ಸ್ವಲ್ಪನೂ ಕೂಡ ಬೆಲೆ ಕೊಡಲ್ವಾ ನೀನು ಅಂತ ಹೇಳಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಹಲೋ ಬರ್ತಡೇ ಬಾಯ್, ಏನು ಸೈಲೆಂಟಾಗಿ ಇದ್ದರೆ ಬರ್ತಡೇನ ಸೆಲೆಬ್ರೇಷನ್ ಮಾಡಿಕೊಂಡು ಬಂದು ಇಲ್ಲಿ ನನ್ನ ಹತ್ರ ವೈಲೆಂಟಾಗಿ ಆಗಿಬಿಟ್ಟಿದ್ದೀರಲ್ಲ, ಏನು ಸಮಾಚಾರ ನಿಮ್ಮದು ಅಂತ ಹೇಳಿಬಿಟ್ಟು ಭೂಮಿಯವರು ಅಜಿತ್ ಅವ್ರನ್ನ ಕೇಳ್ತಾ ಇರಬೇಕಾದ್ರೆ, ನಾನು ನಿನಗೆ ಏನಂತ ಹೇಳಿದ್ದೆ ಹೇಳು, ನನ್ನ ಬಗ್ಗೆ ನಾಲ್ಕೈದು ಲೆಟರಲ್ಲಿ ವರ್ಡ್ಸ್ನ ಬರ್ಕೊಡು ಅಂತ ಹೇಳಿದ್ದೆ ಅಲ್ವಾ, ಏನು ಮಾಡಿದೆ ನೀನು, ಈ 4 ಸಾಲು ಲೆಟರ್ನೇ ಬರ್ಕೊಟ್ಟಿಲ್ವಲ್ಲ ಅಂತ ಹೇಳಿ ನಿನಗೆ ಹೇಳಿ ಎಷ್ಟು ಒಂದು ದಿನ ಹಿಡಿ ಆಯಿತು, ಈಗ ನೀನು ಇನ್ನೂ ಕೊಟ್ಟೇ ಇಲ್ವಲ್ಲ ಅಂತ ಹೇಳಿ ಭೂಮಿ ಹತ್ರ ಕೇಳ್ತಾ ಇರ್ಬೇಕಾದ್ರೆ, ನೀನು ನನ್ನ ಮಾತಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ ಅಂತ ಹೇಳಿ ರೇಗಾಡ್ತಾ ಇರಬೇಕಾದ್ರೆ, ಹಲೋ ಸಾಹೇಬ್ರೆ, ನಿಮಗೆ ಏನಿವಾಗ ಲೆಟರ್ ಬೇಕು ತಾನೇ, ಕೊಡ್ತೀನಿ ಹಿರಿ ಅಂತ ಹೇಳ್ಬಿಟ್ಟು ಕೃಷ್ಣನ ವಿಗ್ರಹದ ಹತ್ರ ಹೋಗಿ ಲೆಟರ್ನ ತೊಗೊಂಡು ಬರ್ತಾಳೆ. ಅಲ್ಲಿ ಭೂಮಿ ಲೆಟರ್ನ ಇಟ್ಟಿರ್ತಾಳೆ. ಅದನ್ನು ತೊಗೊಂಡು ಬಂದು, ನೋಡಿ ಸಾಹೇಬ್ರೆ, ಇದು ಲೆಟರ್, ಇದನ್ನು ನಾನು ಯಾರ ಮುಂದೆನೂ ಕೂಡ ಕೊಡೋದಕ್ಕೆ ಇಷ್ಟಪಡಲ್ಲ, ಆಗುತ್ತಾ ಸಾಹೇಬ್ರೆ, ಇಲ್ಲಾಂದರೆ ಅಲ್ಲಿ ಯಾರ ಮುಂದೆ ಯಾರು ಬೇಕಾದರೂ ಅವಾಗ ಕೊಡೋದಕ್ಕೆ ಹಾಗೆ ಹೇಗೆ ಸಾಧ್ಯ ಆಗುತ್ತೆ ಸಾಹೇಬ್ರೆ, ಇದು ಒಂದು ಲೆಟರ್, ಇದಕ್ಕೆ ಅದರದ್ದೇ ಆದ ಒಂದು ಗತ್ತು ಗಮ್ಮತ್ತು ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೇನೆ ಇವಾಗ ನಾನು ಒಬ್ಬರೇ ಇರಬೇಕಾದ್ರೆ ನಾನು ಈಗ ಕೊಡೋಣ ಅಂತ ಇದ್ದೆ, ಆದರೆ ನೀವೇ ಕೇಳಿದ್ರೆ ತಗೊಳ್ಳಿ ಸಾಹೇಬ್ರೆ, ಅದು ಏನು ಅಂತ ಓದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ನನಗಂತೂ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಇರೋದ್ರಿಂದ ನಾನೆಲ್ಲ ಈ ಲೆಟರಲ್ಲಿ ಬರೆದ್ಬಿಟ್ಟಿದ್ದೀನಿ, ಓದ್ಕೊಂಬಿಡಿ ನೀವು ಅಂತ ಹೇಳಿಬಿಟ್ಟು ಈ ಭೂಮಿ ಆ ಲೆಟರ್ನ ಕೊಡ್ತಾ ಇರ್ತಾಳೆ. ಕೊಟ್ಬಿಟ್ಟು ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಮಲ್ಕೊಳ್ಳೋಕ್ಕೆ ಹೋಗ್ತಾ ಇರ್ತಾಳೆ. ಭೂಮಿ ಕೊಟ್ಟಿರುವಂಥ ಲೆಟರ್ನ ಓದೋದಕ್ಕೆ ಅಂತ ಹೇಳಿ ಅಜಿತ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ಓದ್ತಾ ಇರಬೇಕಾದ್ರೆ ಅವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಏನಿದು ಯಾಕೆ ಅಂತಂದರೆ, ಸಾಹೇಬ್ರೆ ನಿಜವಾಗ್ಲೂ ಕೂಡ ನೀವು ನನಗೆ ಗಂಡ ಆಗಬೇಕಿತ್ತು ಸಾಹೇಬ್ರೆ, ನಾವೇನೋ 1 ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮದುವೆನ ಮಾಡ್ಕೊಂಡಿದ್ದೀವಿ. ಆ ಕಾಂಟ್ರಾಕ್ಟ್ ಮದುವೆಯಲ್ಲಿ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಶುರುವಾಯಿತು. ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿದಾಗ, ಇಲ್ಲ, ನನ್ನ ಮನಸ್ಸು ತುಂಬಾ ತಪ್ಪು ಮಾಡ್ತಾ ಇದೆ, ನನ್ನ ಮನಸ್ಸು ಹೇಳೋ ಮಾತನ್ನು ನಾನು ಕೇಳಬಾರ್ದು, ನೀವು ನನ್ನ ಪ್ರೀತಿಯ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು, ಆಗೋದಿಲ್ಲ ಅಂತ ಹೇಳಿ ಅಂದರೆ, ನೀವು ನನ್ನ ನಿಜವಾಗ್ಲೂ ಪ್ರಾಣ ಸ್ನೇಹಿತನೇ
ಹೊರತು ಬೇರೆ ಇನ್ನೂ ಏನು ಇಲ್ಲ. ಕೊನೆವರೆಗೂ ಕೂಡ ನಿಮ್ಮ ಸ್ನೇಹನ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಬರೆದಿರ್ತಾಳೆ. ಹಾಗೆ ಇದನ್ನು ನೋಡಿದಂಥ ಅಜಿತ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ನನಗೆ ಇವಳ ಮೇಲೆ ಪ್ರೀತಿ ಆಗಿರೋ ರೀತಿ ಈಗ ಭೂಮಿಗೂ ಕೂಡ ಈ ರೀತಿ ಭೂಮಿ ಮೇಲೆ ಪ್ರೀತಿ ಆಗಿರುತ್ತೆ. ಅದನ್ನು ನಾನು ಈ ರೀತಿ ಕೇಳಿದ್ರೆ ಭೂಮಿ ಖಂಡಿತವಾಗ್ಲೂ ಕೂಡ ಹೇಳ್ತಾಳೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಲೆಟರ್ನ ಕೇಳಿರ್ತಾನೆ. ಆದರೆ ಅಜಿತ್ ಆದರೆ ಭೂಮಿ ನಿಮ್ಮ ಬಗ್ಗೆ ಇರೋದು ನನಗೆ ಸ್ನೇಹದ ಒಂದು ಫೀಲಿಂಗ್ಸ್, ಅದನ್ನು ಬಿಟ್ಟು ಇನ್ಯಾವುದೇ ಥರದ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಬರೆದಿರ್ತಾಳೆ. ಅದನ್ನು ಓದ್ತಾ ಈ ಕಡೆ ಅಜಿತ್ಗೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬೇಜಾರಾಗ್ತಾ ಇರುತ್ತೆ. ಕುತ್ಕೊಂಡು ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ಇನ್ನು ಅಜಿತ್ ಕೂಡ ಹಾಗೇ ಸತ್ಯಣ್ಣ ಹತ್ರ ಹೋಗಿ ಭೂಮಿ ಈ ರೀತಿ ಎಲ್ಲ ಬರೆದ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ಕೊನೆವರೆಗೂ ಕೂಡ ಒಳ್ಳೆ ಸ್ನೇಹಿತನಾಗಿ ಇರಬೇಕಂತೆ, ನನ್ನ ಮೇಲೆ ಅವಳಿಗೆ ಪ್ರೀತಿ ಯಾವುದೇ ಕಾರಣಕ್ಕೂ ಇಲ್ವಂತೆ, ಹುಟ್ಟೋದಿಲ್ವಂತೆ ಅಂತ ಹೇಳಿದಾಗ ಈ ಕಡೆ ಇಲ್ಲ ಕಣೋ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ವಂಶಿನ ಕರೆಸೋದ್ರ ಬದಲು ಯಾವುದಾದ್ರೂ ಒಂದು ಹುಡುಗಿನ ಕರೆಸ್ಬೇಕಿತ್ತು. ಆಗ ಭೂಮಿಗೆ ಜಲಸಾಗಿ ನಿನಗೆ ಪ್ರೀತಿನ ಹೇಳ್ಕೊಂಡು ಬಿಟ್ಟಿರೋಳು ಅಂದ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಸತ್ಯಣ್ಣ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಆ ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ನ ನೆಕ್ಸ್ಟ್ ಸಂಚಿಕೆಗಳನ್ನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.